ಯಾಕಮ್ಮ? ಏನಿಲ್ಲ, ಸುಮ್ಮನೆ ಮಲ್ಕೊಂಡೆ ಸನ್. ಲೈತಲ್ಲಮ್ಮ ಅಚ್ಚಮ್ಮ ಇದನ್ನ ನೆನ್ನೆ ಬೈ ಮಿಸ್ ಆಗಿ ಎಲ್ಲೋ ಮುದ್ದೆ ಮಾಡಕ್ ಹೋಗ್ಬಿಟ್ಟು ಕಾಲ್ ಮೇಲೆ ನೀರು ಚೆಲ್ಕೊಂಡ್ಬಿಟ್ಟವ್ರಿ. ಅದು ಉರಿ ಅಲ್ವಾ? ನಿಮ್ಗೆ ಹೇಳ್ತಾ ಇರೋದು ಮರಿ ನಾನು ಯಾಕೆ ಬಂದಿರಲಿಲ್ಲ ಅಂತ. ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಹೈ ಗಾಯ್ಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಅಂಗಡಿಯೆಲ್ಲ ಓಪನ್ ಮಾಡಿಬಿಟ್ಟು ಜಸ್ಟ್ ಇವಾಗ ತಿಂಡಿಗೆ ಅಂತ ಬಂದೆ. ತಿಂಡಿ ಮಾಮೂಲಿ ತಿಂಡಿಗೆ ಬರೋದು ಡೈರೆಕ್ಟು. ತಿಂಡಿ ಇನ್ನೂ ಹಾಕಿಲ್ಲ ಮಮ್ಮಿ. ಏನಪ್ಪ ಎಲ್ಲ ಹೋಗೋರೆಲ್ಲ ತವ ಎಲ್ಲ ಇಟ್ಬಿಟ್ಟು ಈಚೆ ಏನೋ ಕೆಲಸ ಮಾಡ್ತಾವ್ರು ಇಬ್ರು. ನಾವು ತಿಂಡಿ ಹಾಕೊಡೋವ್ರಿಗೂ ಟಿ ವಿ ನೋಡಿಕೊಂಡು ನಿದ್ದೆ ಮಾಡಿದ್ರು. ಇನ್ನೂ ಯಾಕೋ ನಿದ್ದೆ ಹೋಗಿಲ್ಲ. ನಿದ್ದೆ ಐತೆ ಫುಲ್ ಹಂಗೆ, ಯಾಕೆ ಅಂತ ಗೊತ್ತಿಲ್ಲ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಿದ್ದೆ ಹೊಡೆಯಲ್ಲ, ಕಾಲೇಜ್ ತಗೋಬೇಕು. ಕಾಲೇಜ್ ಮುಗಿಸ್ಕೊಂಡು ಇನ್ನೇನು ಇಲ್ಲಿಂದ ಹೋದರೆ ಸಂಜೆನೇ ಬಂದು ರಿಟರ್ನ್ ಬ್ಲಾಗ್ ಮಾಡೋದು. ನೋಡೋಣ, ಸೆಂಟ್ರಲ್ ಮಾಡ್ತೀನಿ ಅಂತೀನಿ, ಬಟ್ ನಾನೇನು ಮಾಡಿರೋದು ಅಲ್ಲಿ ಏನು ಇರೋದೇ ಇಲ್ವಲ್ಲ ಮಾಡೋಕೆ, ಅದಕ್ಕೋಸ್ಕರ ಏನು ಮಾಡೇ ಇರೋಲ್ಲ. ಕಾಲೇಜಿಂದ ಜಸ್ಟ್ ಬಂದೆ. ಮಮ್ಮಿಯವ್ರು ಏನೋ ಈಚೆ ಕಡೆ ಕೆಲಸ ಮಾಡ್ತಾವ್ರೆ. ಕೆಲಸ ಅಂದರೆ ಅದೇನೋ ಬರೆಸ್ತಾವ್ರೆ. ಏನಪ್ಪ ಇದೇನೇನೋ ಬೀಳ್ತಾ ಇದ್ದ ಮೇಲಿಂದ ಪ್ಯಾಂಟು ಏನೋ ಎಲೆಕ್ಷನ್ದು ಕಾರ್ಡ್ ಏನೋ ಬರೆಸ್ತಾವ್ರೆ ಅವ್ರು ಮಾಡಿದ್ರು. ಓಹೋ ಅವ್ರ್ಯೋ ಅಷ್ಟೇ. ಈಚೆ ಈಗ ಬಂದ್ಬಿಡ್ತಾಳೆ, ಈಚೆ ಹೋಗೋಕ್ಕೆ ಎಲ್ಲ ಏನೇನೋ ಈಚೆ ಕಡೆ ಕುತ್ಕೊಂಡು ಅದೇನೋ ಎಲೆಕ್ಷನ್ ಕಾರ್ಡ್ ಏನೇನೋ ಬರೆಸ್ತಾವ್ರೆ. ಅದೇನಪ್ಪ ಅದೇನು ನನಗಂತೂ ಗೊತ್ತಿಲ್ಲ. ನಾನು ಎಲ್ಲ ಬೆಳಗ್ಗೆನೇ ತಗೊಟ್ಬಿಟ್ಟು ಹೋಗಿದ್ದೆ. ಬಂದಾಗ ಕೇಳ್ಬೇಕು ಅದೇನಂತ. ಫೋನ್ ಚಾರ್ಜ್ ಹಾಕ್ತೀನಿ, ಫೋನಲ್ಲಿ ಚಾರ್ಜ್ ಇಲ್ಲ. ಜಸ್ಟ್ ಬಂದಲ್ಲ, ಸ್ವಲ್ಪ ತಲೆ ಓಡಲ್ಲ. ಬೆಂಗಳೂರಿಗೆ ಹೋಗ್ತೀನಿ ಅಂದೆ, ಹೋಗೇ ಇಲ್ಲ. ಆಫೀಸ್ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಅತ್ತೆ ನೋಡಿ ಹೆಂಗಿದ್ದೀನಿ ಅಂತ. ರಜಾನಾ? ರಜಾ ಇಲ್ಲ, ವರ್ಕ್ ಫ್ರಮ್ ಹೋಮು. ಓ, ನಾನು ನಮ್ಮ ಅಕ್ಕ ಹೋಗಿರ್ತಾಳೆ ಬೆಂಗಳೂರಿಗೆ ಅಂದ್ಕೊಂಡೆ, ಬಟ್ ಹೋಗೇ ಇಲ್ಲ. ಮೇಡಮ್ ಇಲ್ಲೇ ಅವರೇ. ಇರಲಿ, ನಾನು ರೆಡಿ ಆಗಿದ್ದೆಲ್ಲ ಕುತ್ಕೊಂಡವ್ರೆ. ಏನು ಇಷ್ಟೊತ್ತಾದರೂ ಹೋಗಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನನಗೇನು ಗೊತ್ತಿತ್ತು ಮೇಡಮ್ಮು ಹೋಯ್ತಾ ಇಲ್ಲ ಅಂತ. ಏನೋ ಅಡುಗೆ ಮಾಡಿದ್ರೆ ಏನು ನೀರು ಬಿಟ್ಟವ್ರು, ಸುಮ್ಮನೆ ನೀರು ವೇಸ್ಟ್ ಆಯ್ತಾ ಇದ್ದಿದ್ದು. ಫೋನ್ ಚಾರ್ಜ್ ಹಾಕ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅದೇನು ಈಚೆ ಹೋಗಿ ನೋಡ್ತೀನಿ ಅದೇನಂತ ಗೊತ್ತಾಗುತ್ತೆ ಅವಾಗಾದ್ರು. ನೀನು ಕೇಳಿದ್ದು ಇಲ್ಲ, ಅಲ್ಲಿ ಏನು ಮಾಡೋಂಗಿಲ್ಲ. ಇದು ಬೆಂಗಳೂರಲ್ಲ ಕೇಳಿದ್ದೆಲ್ಲ ಸಿಗೋಕ್ಕೆ. ನಾನು ತಗೊಂಬಂದಿದ್ದೆ ಅವತ್ತು ಚಾಕ್ಲೇಟ್ ಬಂದು ಸಿಕ್ಕಿತ್ತು. ಇವತ್ತು ಆಮೇಲೆ ತಂದು ಕೊಡ್ತೀನಿ ಬಿಡು. ತಲೆ ತಿಂತಾರಪ್ಪ. ಅವ್ರು ಚಾಕ್ಲೇಟ್ ಬಂದು ಕೇಳಿದ್ರು, ಅದಿರಲಿಲ್ಲ. ಆಲ್ಟರ್ನೇಟಿವ್ ಆಗಿ ಸುಮ್ಮನೆ ಏನಾದ್ರು ತಂದಿದ್ರೆ ಆಗೋದು. ನಾನು ಇಲ್ಲ ಅಂತ ಬಂದೆ. ಗಾಡಿ ಕೀಯಲ್ಲಿಟ್ಟೆ, ಅದು ಗೊತ್ತಿಲ್ಲ. ಗಾಡಿ ಕೀಯಲ್ಲಿಟ್ಟನಪ್ಪ, ಅದು ಗೊತ್ತಿಲ್ಲ. ಗಾಡಿ ಕೀಯಲ್ಲಿ ಇಟ್ಟಿದ್ದೀನಿ ಅಂತ. ಈಗ ಅದು ಬೇರೆ ಹುಡ್ಕೋದು 2 ನಿಮಿಷ ಟೈಮ್. ಯಾಕೋ ಯಾರು ಬರೋಲ್ಲ ಅನಿಸ್ತೈತೆ. ಆಲ್ರೆಡಿ 7:40. ಇವತ್ತು ಏನಾಗೋಯ್ತಪ್ಪ ಗೊತ್ತಿಲ್ಲ. ಎಲ್ಲ ಇಲ್ಲಿ ಬಂದಾಗ ಕರೆಕ್ಟಾಗಿ ಯಾರೂ ಸಿಕ್ಕೂ ಇಲ್ಲ. ಕ್ರಿಕೆಟ್ ಆಡ್ತಿಲ್ಲ. ಸಿಕ್ಕಿದ್ದಿದ್ರೆ ಮಾತಾಡಿವೆ, ಬಟ್ ಯಾಕೋ ಯಾರೂ ಸಿಕ್ಕೂ ಇಲ್ಲ. ನೋಡೋಣ ಏನು ಹೇಳ್ತಾರೆ ಅಂತ. ಸಿಕ್ಕಿದ್ರೆ ಗೊತ್ತಾಗೋದು ಏನಾಗೈತೆ ಅಂತ, ಬಟ್ ಯಾರೂ ಸಿಕ್ಕಿಲ್ಲ. ಆಲೇ ಇವಾಗ 7:40. ನೆಕ್ಸ್ಟು 15 to 20 ಮಿನಿಟ್ಸ್ ಇರ್ತೀನಿ. ಯಾರು ಬರಲಿ ಅಂದರೆ 8:30ಗೆ ಆಗ್ತಿದ್ದೆ. 8:10, 8:15ಗೆ ಆಗ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಯಾರೂ ಇಲ್ಲ ಅಂದಮೇಲೆ ಒಬ್ಬನೇ ಕೂತ್ಕೊಳ್ಳೋಕೆ ಬೇಜಾರು. ಆಲ್ರೆಡಿ ಇವತ್ತಿನ್ನೂ ಕತ್ಲೆ ಆಗಿಲ್ಲ ಅಷ್ಟು ನೀಟಾಗಿ. ಇನ್ನೂ ಬೆಳಕೆಲ್ಲ ಹಂಗೆ ಐತೆ. ಇವತ್ತು ಸಖತ್ ಲೇಟಾಗಿ ಕತ್ಲೆ ಆಯ್ತೈತೆ. ಏನು ಸಮಾಚಾರ ಅನ್ನೋದು ಗೊತ್ತಿಲ್ಲ. ಗೈಸ್ ಬರೋಲ್ಲ ಅಂತ ಕ್ಲೋಸ್ ಮಾಡಿವೆ, ಬಟ್ ಫೈನಲಿ ನೆನೆ ಹಾಕ್ಲ ಬಂದಿರಲಿಲ್ಲ. ಹಲೋ, ಕೆಲಸ ಅಲ್ಲ ಅದು. ಮನೇಲಿ 1 mm ಇನ್ನೊಂದು ಇಷ್ಟು ಇದ್ದಿದ್ರೆ ಹಾಕಿರೋರು ಅಂಡಂಗೆ. ಮೊನ್ನೆ ನೈಟು ಬೈಸ್ಕೊಂಡು ಇವನ್ನೆಲ್ಲ ಹೋಗಿ ಎಸ್ಕೇಪ್ ಆಗ್ಬಿಟ್ಟಿದ್ದ. ಇವನು ಬಚಾವು ಅಣ್ತಮ್ಮನಿರ ಇದ್ರು. ಇಲ್ಲ, ಇದು ಕಬ್ಬಳ್ಳಿ, ಅದು ಇದು ಶಿವಮೊಗ್ಗ. ನಿಮ್ಗೆ ಹೇಳ್ತಾ ಇರೋದು ಮರಿ ನಾನು ಯಾಕೆ ಬಂದಿರಲಿಲ್ಲ ಅಂತ. ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಕಬಡ್ಡಿ ಆಡ್ತಿದ್ದೆ. ಇದು ನನಗೆ ಗೊತ್ತಿಲ್ಲ ಕಣಪ್ಪ. ಏನು ಜನಕ್ಕೆ ಏನು ಮಾತಾಡ್ಬೇಕು, ಏನು ಮಾತಾಡ್ಬೇಕು ಈಗ. ಚಾಚಾ 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 ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಏನು ನಮ್ಮ ಮೊಬೈಲ್ ಮಲಗೈತೆ. ನಮ್ಮ ಅಕ್ಕ ಏನು ಮಾಡ್ತಾರೋ ಗೊತ್ತಿಲ್ಲ.
ಕೆಲಸ ಮಾಡ್ತಿರೋ ಥರ ಪ್ರಿಟೆಂಡ್ ಮಾಡ್ತಾವಳೆ. ಪ್ರಿಟೆಂಡ್ ಮಾಡ್ತಾರೆ ನೋಡು ಏನು ಮಾಡ್ತಾ ಇದೀನಿ. ಮಲ್ಕೊಂಡು ಮಲ್ಕೊಂಡು ಯಾರು ಕೆಲಸ ಮಾಡ್ತಾರ? ಕೂತಿದ್ದೆ ಈಗ. ನಾಳೆ ವರ್ಕ್ ಫ್ರಮ್ ಹೋಮ್ ಅಲ್ವಾ, ಅದಕ್ಕೆ ಇಲ್ಲ ಇಷ್ಟೊತ್ತಿಗೆ ಬೆಂಗಳೂರಿಗೆ ಓಡಿರೋರು. ವರ್ಕ್ ಫ್ರಮ್ ಹೋಮ್ ಆಗಿರೋದಕ್ಕೆ. ಹಾಂ, ಮಮ್ಮಿ ಮಲ್ಗೈತೆ ಗೊತ್ತಿಲ್ಲ. ಅಲ್ಲ ನಾನು ಎಷ್ಟು ಆಲೆ 8:15 ಕ್ಲೋಸ್ ಮಾಡಿಬಿಟ್ಟು ಬಂದೆ. ನಮ್ಮಪ್ಪ ಬಂದೈತೆ ಅಂತ, ಬಟ್ ಬಂದಿಲ್ಲ ಇನ್ನು. ಮದರ್ ಇಂಡಿಯಾ ರೆಸ್ಟ್ ಮಾಡ್ತಾವ್ರೆ ಯಾಕೋ. ನೆನ್ನೆ ಕಾಲ ಮೇಲೆ ನೀರು ಚೆಲ್ಕೊಂಬಿಟ್ಟವ್ರೆ, ಬಿಸಿನೀರು, ಅದಕ್ಕೆ ರೆಸ್ಟ್ ಮಾಡ್ತಾವ್ರೆ. ಹಲೋ. ಯಾಕಮ್ಮ? ಏನಿಲ್ಲ ಸುಮ್ಮ ಮಲ್ಕೊಂಡೆ ಸನ್. ಲೈತಲ್ಲಮ್ಮ ಹಚ್ಚಮ್ಮ ಇದನ್ನ. ಹಚ್ಚಿದ್ದೀನಿ ಇವಾಗ ತಾನೆ ಜಸ್ಟ್ ನೋಡು ಕಾಲ್ಗೆ ಹಚ್ಚಿದ್ದೀನಿ. ಇನ್ನೊಂದ್ಸತಿ ಹಚ್ಚನಾ? ಬೇಡ ಹಚ್ಕೊಂಡಿದ್ದೀನಿ. ಹಾಂ, ಹಚ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಹೊತ್ತಲ್ಲ. ತಾಳಿ ಇನ್ನೊಂಚೂರು ಹಚ್ಚಿ. ಸಾಕು ಮಲ್ಕ್ತಾ ಹಚ್ಕೊತೀನಿ. ಸಿಲ್ವರ್ ನೈಟ್ರೇಟ್. ಅದು ಹಚ್ಚಿದ್ರೆ ನೆನ್ನೆ ಬೈ ಮಿಸ್ ಆಗಿ ಎಲ್ಲೋ ಮುದ್ದೆ ಮಾಡಕ್ಕೆ ಹೋಗ್ಬಿಟ್ಟು ಕಾಲ ಮೇಲೆ ನೀರು ಚೆಲ್ಕೊಂಬಿಟ್ಟವ್ರಿ. ಅದು ಉರಿ ಅಲ್ವಾ, ಜಾಸ್ತಿ ಬಿಸಿ ನೀರಲ್ವ, ಅದಕ್ಕೆ ಫುಲ್ಲು ಕಾಲೆಲ್ಲ ಸುಟ್ಟೋದಂಗೆ ಆಗೈತೆ. ಅದಕ್ಕೋಸ್ಕರ ಮಲ್ಗವ್ರಿ. ನಮ್ಮಪ್ಪ ನನಗೂ ಮುಂಚೆ ಬಂದೆ ಅಲ್ಲಪ್ಪ ಮನೆ ಹತ್ರ. ಇರಿ ಫೋನ್ ಮಾಡ್ತೀನಿ, ಎಲ್ಲವ್ರೆ ಅಂತ ಗೊತ್ತಿಲ್ಲ. ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಬಂದೆ. ಎಲ್ಲರದ್ದು ಊಟ ಆಯಿತು. ಸೀರಿಯಲ್ ನೋಡ್ತವ್ರೆ. ಮಮ್ಮಿ ಈಚೆ ಐತೆ ವಾಕಿಂಗಿಗೆ ಅಂತ. ಸರಿ, ವಾಕಿಂಗ್ ಅಲ್ಲ, ಸುಮ್ಮನೆ ಈಚೆ ಹೋಯ್ತವ್ರೆ. ನಾನು ಇನ್ನೇನು ಎಡಿಟ್ ಮಾಡಬೇಕಲ್ಲ, ಟೈಮ್ ಆಯಿತು. ಅದಕ್ಕೋಸ್ಕರ ನಾನು ಬಂದೆ. ಇರಿ ಒಂಚೂರು ಫೇಸು ಒಂಚೂರು ಕಲರಾಗಿ ಕಾಣಿಸ್ಲಿ, ಸೈಡಿಂದ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.